ಕಥೆ ದಾನಿ ಮರ ಮತ್ತು ಸ್ವಾರ್ಥಿ ರೈತ. ಒಂದು ಕಾಲದಲ್ಲಿ ಒಂದು ದೊಡ್ಡ ದಟ್ಟವಾದ ಮರವಿತ್ತು. ಆ ಮರವು ದಾರಿಹೋಕರಿಗೆ, ಪಶುಪಕ್ಷಿಗಳಿಗೆ ನೆರಳನ್ನು, ಹಣ್ಣುಗಳನ್ನು ಮತ್ತು ವಿಶ್ರಾಂತಿಯನ್ನು ನೀಡುತ್ತಾ ದಾನಿಯಂತೆ ಇತ್ತು. ಒಬ್ಬ ರೈತ ಆ ಮರದ ಪಕ್ಕದಲ್ಲಿಯೇ ವಾಸಿಸುತ್ತಿದ್ದ. ಪ್ರತಿದಿನ ಆ ರೈತ ಮರದ ಕೆಳಗೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದ. ಮರದ ತಂಪಾದ ಗಾಳಿಯನ್ನು ಅನುಭವಿಸುತ್ತಿದ್ದ. ಆ ಮರವನ್ನು ಅವನು ತನ್ನ ಸ್ನೇಹಿತನಂತೆಯೇ ಕಾಣುತ್ತಿದ್ದ. ಮರವೂ ಸಹ ರೈತನಿಗೆ ತನ್ನೆಲ್ಲಾ ಸೌಲಭ್ಯಗಳನ್ನು ನೀಡುತ್ತಿತ್ತು. ಒಂದು ದಿನ ಆ ರೈತನಿಗೆ ಮರವನ್ನು ಕಡಿದು ಅದರ ಮರದಿಂದ ಹಣಗಳಿಸಬೇಕು ಎಂಬ ದುರಾಸೆ ಉಂಟಾಯಿತು. ಆಗ ಅವನು ಮರದ ಬಳಿ ಬಂದು, ನೀನು ತುಂಬಾ ಹಳೆಯದಾಗಿರುವೆ, ನಿನಗಿಂತ ಉತ್ತಮ ಮರಗಳನ್ನು ನಾನೀಗ ಬೆಳೆಸುತ್ತೇನೆ. ನಿನ್ನನ್ನು ಕಡಿದು ನಿನ್ನ ಮರದಿಂದ ನಾನು ಉತ್ತಮ ಪೀಠೋಪಕರಣಗಳನ್ನು ತಯಾರಿಸಿ ಮಾರಾಟ ಮಾಡುತ್ತೇನೆ ಎಂದನು. ಇದನ್ನು ಕೇಳಿದ ಮರವು ದುಃಖದಿಂದ, ರೈತನೇ, ನಾನು ನಿನಗೆ ವರ್ಷಗಳಿಂದ ನೆರಳು, ಹಣ್ಣುಗಳನ್ನು ಮತ್ತು ವಾಸಮಾಡಲು ಬೇಕಾದ ವಾತಾವರಣವನ್ನು ನೀಡುತ್ತಾ ಬಂದಿದ್ದೇನೆ. ನನ್ನನ್ನು ಕಡಿದರೆ ನೀನು ಇವೆಲ್ಲವನ್ನು ಕಳೆದುಕೊಳ್ಳುತ್ತೀಯಾ? ಆದರೆ ನಿನಗೆ ಇದು ಅನಿವಾರ್ಯವಾದರೆ ನನ್ನ ಯಾವ ಭಾಗವನ್ನಾದರೂ ತೆಗೆದುಕೊಳ್ಳಬಹುದು. ಆದರೆ ದಯವಿಟ್ಟು ನನ್ನನ್ನು ಪೂರ್ತಿಯಾಗಿ ಕಡಿಯಬೇಡ ಎಂದು ಬೇಡಿಕೊಂಡಿತು. ಆದರೆ ದುರಾಸೆಗೊಂಡ ರೈತನು ಮರದ ಮಾಟಿಗೆ ಕಿವಿಕೊಡಲಿಲ್ಲ. ಮರವನ್ನು ಪೂರ್ತಿಯಾಗಿ ಕತ್ತರಿಸಿ ಅದರ ಬುಡವನ್ನು ಮಾತ್ರ ಉಳಿಸಿದನು. ಆ ಮರವನ್ನು ಕಡಿದ ಮೇಲೆ ರೈತನು ಬಿಸಿಲಿನಿಂದ ಮತ್ತು ವಿಶ್ರಾಂತಿಯಿಲ್ಲದೆ ಬಳಲಿದನು. ಹಣ್ಣುಗಳಾಗಲಿ ತಂಪಾದ ಗಾಳಿಯಾಗಲಿ ಸಿಗಲಿಲ್ಲ. ತಾನು ಕಡಿದ ಮರದಿಂದ ಮಾಡಿದ ಪೀಠೋಪಕರಣಗಳು ಸಹ ಬೇಗನೆ ಹಾಳಾದವು. ತನ್ನ ಸ್ವಾರ್ಥದಿಂದ ತಾನು ಎಷ್ಟು ದೊಡ್ಡ ಸ್ನೇಹಿತನನ್ನು ಕಳೆದುಕೊಂಡೆ ಮತ್ತು ತನಗೆ ದೊರೆಯುತ್ತಿದ್ದ ಉಚಿತ ಸೌಲಭ್ಯಗಳನ್ನು ಹೇಗೆ ನಾಶ ಮಾಡಿಕೊಂಡೆ ಎಂದು ಅರಿತು ರೈತನು ಪಶ್ಚಾತ್ತಾಪಪಟ್ಟನು. ನೀತಿ: ನಾವು ಪ್ರಕೃತಿಯನ್ನು ಸಂರಕ್ಷಿಸಿದರೆ ಪ್ರಕೃತಿಯು ನಮ್ಮನ್ನು ಸಂರಕ್ಷಿಸುತ್ತದೆ. ಸ್ವಾರ್ಥವು ದುಃಖಕ್ಕೆ ಕಾರಣವಾಗುತ್ತದೆ.